Hello everybody, this is Divyashri. Welcome to Literary Canon. In this video, we are going to discuss one PYQ a day. Without further ado, let's discuss the question. Today's PYQ is based on people, development and environment. Okay, the question is, the latest amendment to Montreal Protocol is, okay, latest amendment to Montreal Protocol is none other than Kigali Amendment. Okay, Kigali Amendment. We will discuss about Montreal Protocol as well as Kigali Amendment also. Okay, so Montreal Protocol antandrenu, it's an international environmental treaty adopted on 16th September 1987. This is very very important. ನಿಮಗೆ ಏನು ಗೊತ್ತಿರಬೇಕು, ಇಯರ್ಸ್ ಆಮೇಲೆ ಡೇಟ್ಸ್ ಆಯ್ತಾ. ಸೊ ಮಂತ್ಸ್ಗಳ ಬಗ್ಗೆನೂ ಗೊತ್ತಿರಬೇಕು, ಯಾವಾಗ ಅದು ಅಡಾಪ್ಟ್ ಮಾಡಿಕೊಂಡ್ರು ಅನ್ನೋದು. ಮೋಸ್ಟ್ ಆಫ್ ದ ಟೈಮ್ ದೇ ಮೇ ಆಸ್ಕ್ ಇನ್ ಯುವರ್ ಎಕ್ಸಾಮ್ಸ್. ಓಕೆ, ಸೊ ಇನ್ ಮೋಂಟ್ರಿಯಲ್ ಕೆನಡಾ ಆಯಿತಾ. ಇದು ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಟ್ರೀಟಿ ಅಂತ ಹೇಳ್ಬೋದು. ಯಾವಾಗ ಅದನ್ನ ಅಡಾಪ್ಟ್ ಮಾಡ್ಕೋತಾರೆ, 16th ಸೆಪ್ಟೆಂಬರ್ 1987 ಟು ಪ್ರೊಟೆಕ್ಟ್ ಅರ್ತ್ಸ್ ಓಝೋನ್ ಲೇಯರ್. ಮೋಂಟ್ರಿಯಲ್ ಪ್ರೊಟೊಕಾಲ್ನ ಮೇನ್ ಉದ್ದೇಶ ಏನು, ಆಬ್ಜೆಕ್ಟಿವ್ಸ್ ಆಫ್ ಮೋಂಟ್ರಿಯಲ್ ಪ್ರೊಟೊಕಾಲ್ ಯಾವುದು ಅಂತಂದರೆ ಅರ್ತ್ನ ಓಝೋನ್ ಲೇಯರನ್ನು ಪ್ರೊಟೆಕ್ಟ್ ಮಾಡೋ ಅಂಥದ್ದು. ಓಕೆ, ಬೈ ಫೇಸಿಂಗ್ ಔಟ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟಾನ್ಸಸ್. ಅಂದರೆ ಓಝೋನ್ ಪದರವನ್ನು ಡಿಪ್ಲೀಟ್ ಮಾಡೋಂಥ ಸಬ್ಸ್ಟಾನ್ಸಸ್ ಯಾವ್ಯಾವ್ದಿದೆ ಅವುಗಳನ್ನು ಕಂಡುಹಿಡಿಯೋವಂಥದ್ದು ಆಯಿತಾ. ಅದನ್ನು ಕಂಡುಹಿಡಿಯೋವಂಥದ್ದು, ಅದನ್ನು ರೆಡ್ಯೂಸ್ ಮಾಡೋದು ಅಥವಾ ಏನು ಮಾಡೋಂಥದ್ದು, ಎಲಿಮಿನೇಟ್ ಮಾಡೋಂಥದ್ದು, ಇದೇ ಅದರ ಉದ್ದೇಶ ಆಗಿತ್ತು. ಕೀ ಆಬ್ಜೆಕ್ಟಿವ್ಸ್ ಏನು, ಪ್ರೊಟೆಕ್ಟ್ ಓಝೋನ್ ಲೇಯರ್ ಆಯಿತಾ. ಓಝೋನ್ ಲೇಯರನ್ನು ಪ್ರೊಟೆಕ್ಟ್ ಮಾಡೋವಂಥದ್ದು, ಬಿಕಾಸ್ ಇದು ಶೀಲ್ಡ್ ಥರ ವರ್ಕ್ ಮಾಡುತ್ತೆ ಅರ್ಥನ್ನು ಫ್ರಮ್ ಹಾರ್ಮ್ಫುಲ್ ಅಲ್ಟ್ರಾ ವೈಲೆಟ್ ರೇಡಿಯೇಷನಿಂದ. ಓಕೆನಾ. ಸೊ ಯಾವ್ಯಾವುದನ್ನು ಎಲಿಮಿನೇಟ್ ಮಾಡಬೇಕು ಆ್ಯಂಡ್ ರೆಡ್ಯೂಸ್ ಮಾಡಬೇಕು ಅಂತ ಕೇಳ್ತಾರೆ. ದಟ್ಸ್ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟಾನ್ಸಸ್ ಆಯಿತಾ. ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟಾನ್ಸಸ್ಸನ್ನು ಎಲಿಮಿನೇಟ್ ಮಾಡಬೇಕು ಇಲ್ಲ ರೆಡ್ಯೂಸ್ ಮಾಡಬೇಕು. ಯಾವ್ಯಾವ ಕೆಮಿಕಲ್ಸನ್ನು, ದಟ್ಸ್ ನನ್ ಅದರ್ ದನ್ ಕ್ಲೋರೋಫ್ಲೋರೋ ಕಾರ್ಬನ್ಸ್, ಹ್ಯಾಲೋನ್ಸ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಮಿಥೈಲ್ ಕ್ಲೋರೋಫಾರ್ಮ್, ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಸ್ ಆ್ಯಂಡ್ ಮಿಥೈಲ್ ಬ್ರೊಮೈಡ್. ಓಕೆ, ಸೊ ಕೇಳ್ಬೋದು ಓಝೋನ್ಸ್ ಡಿಪ್ಲೀಟಿಂಗ್ ಸಬ್ಸ್ಟಾನ್ಸಸ್ ಯಾವ್ಯಾವುದು ಅಂತ ಕೇಳೋಂಥ ಚಾನ್ಸಸ್ ಇರುತ್ತೆ. ಮೋಂಟ್ರಿಯಲ್ ಪ್ರೋಟೋಕಾಲ್ ಅಂತಲೇ ಕೇಳಲ್ಲ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟಾನ್ಸಸ್ ಯಾವ್ಯಾವ ಕೆಮಿಕಲ್ಸ್ ಬರುತ್ತೆ ಅಂತ ಕೇಳೋಂಥ ಚಾನ್ಸಸ್ ಇರುತ್ತೆ. ಸೊ ಯು ಮಸ್ಟ್ ನೋ ದ ಕೆಮಿಕಲ್ಸ್ ನೇಮ್ಸ್. ಓಕೆನಾ. ಸೊ ಇದಿಷ್ಟನ್ನು ಎಲಿಮಿನೇಟ್ ಮಾಡೋದು, ಐದರ್ ಎಲಿಮಿನೇಟ್ ಮಾಡೋದು ಇಲ್ಲ ರೆಡ್ಯೂಸ್ ಮಾಡೋದು, ಅದನ್ನು ಪ್ರೊಡಕ್ಷನನ್ನು ಅಥವಾ ಕನ್ಸಂಪ್ಷನ್ನ ರೆಡ್ಯೂಸ್ ಮಾಡೋಂಥದ್ದು. ಸೊ ದ್ಯಾಟ್ಸ್ ಬೇಸಿಕಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಓಕೆನಾ. ಸೊ ಕಿಗಾಲಿ ಅಮೆಂಡ್ಮೆಂಟ್ ಅಂದ್ರೇನು, ಕಿಗಾಲಿ ಅಮೆಂಡ್ಮೆಂಟ್ ಯಾವುದ್ರ ಕೆಳಗಡೆ ಬರುತ್ತೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಕೆಳಗಡೆ ಬರುತ್ತೆ. ಇದನ್ನು ಯಾವಾಗ ಅಡಾಪ್ಟ್ ಮಾಡ್ಕೋತಾರೆ, 15th October 2016 ಆಯಿತಾ. ಸೊ 15th October 2016 ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಟೈಮಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೋತಾರೆ. ಇದರ ಏಮ್ಸ್ ಏನು, ಟು ಫೇಸ್ ಡೌನ್ ದ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಹೈಡ್ರೋಫ್ಲೋರೋಕಾರ್ಬನ್ಸ್. HFCs ಇದೆಯಲ್ಲ, ಅದರ ಪ್ರೊಡಕ್ಷನ್ ಮತ್ತು ಕನ್ಸಂಪ್ಷನನ್ನು ಕಂಡುಹಿಡಿದು ಅದರ ತಯಾರಿಕೆ ಮತ್ತು ಅದನ್ನು ಕನ್ಸಂಪ್ಷನನ್ನು ಏನು ಮಾಡೋವಂಥದ್ದು, ಕಡಿಮೆ ಮಾಡೋವಂಥದ್ದು. ಅದನ್ನು ಬೇಸಿಕಲಿ ಅದು ಮೇಯ್ನ್ ಉದ್ದೇಶ ಯಾವುದ್ರದ್ದು, ಕಿಗಾಲಿ ಅಮೆಂಡ್ಮೆಂಟ್ ಅಂತ ಹೇಳ್ಬೋದು. HFCs ಇದೆಯಲ್ಲ, ಆರ್ ಪೊಟೆಂಟ್ ಗ್ರೀನ್ ಹೌಸ್ ಗ್ಯಾಸಸ್ ಯೂಸ್ ಪ್ರೈಮರ್ಲಿ ಇನ್ ಕೂಲಿಂಗ್ ಆ್ಯಂಡ್ ರೆಫ್ರಿಜರೇಷನ್ ಸಿಸ್ಟಮ್. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ HFCನ, ಬೇಸಿಕಲಿ ಒಂದು ಕೂಲಿಂಗ್ ಸಿಸ್ಟಮ್ ಮತ್ತು ರೆಫ್ರಿಜರೇಟರ್ಗಳಲ್ಲಿ ಯೂಸ್ ಮಾಡ್ತಾರೆ. ಯಾವುದನ್ನು, ಹೈಡ್ರೋಫ್ಲೋರೋ ಕಾರ್ಬನ್ಸನ್ನು. ಇದು ನೋಡಿ ಬೇಸಿಕಲಿ ನೆನ್ಪಿಟ್ಕೊಳ್ಳಿ, ಮಾಂಟ್ರಿಯಲ್ ಪ್ರೋಟೋಕಾಲ್ ಬೇಸಿಕಲಿ ಏನಂತ ಹೇಳ್ತೀವಿ, ಕಂಡುಹಿಡಿಯೋಂಥದ್ದು ಓಝೋನ್ ಲೇಯರನ್ನು ಡಿಪ್ಲೀಟ್ ಮಾಡೋಂಥ ಸಬ್ಸ್ಟಾನ್ಸಸ್ಗಳನ್ನು ನಾವು ಕಂಡುಹಿಡಿಯೋಂಥದ್ದನ್ನು ಏನಂತ ಹೇಳ್ತೀವಿ, ಮಾಂಟ್ರಿಯಲ್ ಪ್ರೋಟೋಕಾಲ್. ಹೈಡ್ರೋಫ್ಲೋರೋ ಕಾರ್ಬನ್ಸ್ ಇದೆಯಲ್ಲ, ಇದು ಓಝೋನ್ ಡಿಪ್ಲೀಟ್ ಮಾಡಲ್ಲ, ಬಟ್ ಏನಾಗುತ್ತೆ ಅಂದರೆ ಇದು ಗ್ರೀನ್ ಹೌಸ್ ಗ್ಯಾಸಸ್ ಕ್ಲೈಮೇಟ್ ಚೇಂಜ್ ಮಾಡುತ್ತೆ. ಗ್ರೀನ್ ಹೌಸ್ ಗ್ಯಾಸಸ್ ಏನು ಮಾಡುತ್ತೆ ಅಂದರೆ ಗ್ಲೋಬಲ್ ವಾರ್ಮಿಂಗನ್ನು ಜಾಸ್ತಿ ಮಾಡುತ್ತೆ ಆ್ಯಂಡ್ ಅದರಿಂದ ಕ್ಲೈಮೇಟ್ ಚೇಂಜ್ ಆಗುತ್ತೆ ಆಯಿತಾ. ಇದು ಓಝೋನ್ ಡಿಪ್ಲೀಟ್ ಮಾಡಲ್ಲ, ಅಂಡರ್ಸ್ಟ್ಯಾಂಡ್. ಸೊ ಇನ್ಸ್ಟೆಂಟ್ ಕ್ಲೈಮೇಟ್ ಚೇಂಜಸನ್ನು ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಈ ಡಿಫ್ರೆನ್ಸಸ್ಸನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ. ಇಟ್ ಇನ್ಕ್ಲೂಡ್ಸ್ ಅ ಗ್ರ್ಯಾಜುವಲ್ ಫೇಸ್ ಡೌನ್ ಶೆಡ್ಯೂಲ್ ಫಾರ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ವಿತ್ ಅ ಗೋಲ್ ಆಫ್ ಅಚೀವಿಂಗ್ ಸಿಗ್ನಿಫಿಕೆಂಟ್ ರಿಡಕ್ಷನ್ ಇನ್ HFCs ಎಮಿಷನ್ ಬೈ 2050. ಓಕೆನಾ. ಏನಪ್ಪ ಅಂತಂದರೆ ಬೇಸಿಕಲಿ ಅವ್ರು ಹೇಳ್ತಾರೆ HFC ಏನು ಮಾಡಬೇಕು, ರೆಡ್ಯೂಸ್ ಮಾಡಬೇಕು. ಒಂದು ಟೈಮ್, ಏನಂತ ಹೇಳ್ತೀವಿ, ಒಂದು ಟೈಮ್ ಗ್ಯಾಪ್ಸ್ ಕೊಟ್ಟಿದ್ದಾರೆ ಅಂಟಿಲ್ ಏನಂತ ಹೇಳ್ತೀವಿ, ಬೈ ದ ಇಯರ್ 2050 ಒಳಗಡೆ ಏನು ಮಾಡಬೇಕು, ಈ ಪರ್ಟಿಕ್ಯುಲರ್ HFCs ಎಮಿಷನನ್ನು ನೀವು ರೆಡ್ಯೂಸ್ ಮಾಡಬೇಕು. ಅಥವಾ ಅದರ HFCs ಪ್ರೊಡಕ್ಷನ್ ಮತ್ತು ಕನ್ಸಂಪ್ಷನ್ ಏನೇನಿದೆ ಅದನ್ನು ನೀವೇನು ಮಾಡಬೇಕು, ಏನಂತ ಹೇಳ್ತೀವಿ, ಫೇಸ್ ಡೌನ್ ಮಾಡಿಬಿಟ್ಟು ಅದನ್ನು ನೀವು ಕಡಿಮೆ ಮಾಡಬೇಕು. ತಯಾರಿಕೆ ಅಥವಾ ಕನ್ಸಂಪ್ಷನನ್ನು ಅದನ್ನು ಕಡಿಮೆ ಮಾಡಬೇಕು ಅನ್ನೋಂಥದ್ದು ಯಾವುದ್ರ ಒಳಗಡೆ, 2050 ಒಳಗಡೆ. ಓಕೆನಾ. ಸೊ ಕಿಗಾಲಿ ಅಮೆಂಡ್ಮೆಂಟ್, ಆನ್ ಅಮೆಂಡ್ಮೆಂಟ್ ಟು ದ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡಾಪ್ಟೆಡ್ ಇನ್ 2016 at Kigali aimed at gradually reducing the use of hydrofluorocarbon to combat climate change.
ಓಕೆ, ಕ್ಲೈಮೇಟ್ ಚೇಂಜ್ ಮಾಡುತ್ತೆ ಯಾವುದು ಹೈಡ್ರೋಫ್ಲೋರೋಕಾರ್ಬನ್. ಸೊ ಹಾಗೆ ಅದರ ಏನಂತ ಹೇಳ್ತೀವಿ ಪ್ರೊಡಕ್ಷನ್ ಆಫ್ ದ ಕನ್ಸಂಪ್ಷನನ್ನು ರೆಡ್ಯೂಸ್ ಮಾಡಬೇಕು ಬೈ ದ ಇಯರ್ 2050 ಒಳಗಡೆ. ಓಕೆನಾ. ಸೊ ದಿಸ್ ಇಸ್ ಬೇಸಿಕಲಿ ಕಿಗಾಲಿ ಅಮೆಂಡ್ಮೆಂಟ್. ಡಿಫ್ರೆನ್ಸಸ್ ನೆನ್ಪಿಟ್ಕೊಳ್ಳಿ. ಮಾಂಟ್ರಿಯಲ್ ಬಂದುಬಿಟ್ಟು ಓಝೋನ್ ಡಿಪ್ಲೀಟಿಂಗ್, ಓಕೆ, ಓಝೋನ್ ಲೇಯರನ್ನು ಪ್ರೊಟೆಕ್ಟ್ ಮಾಡೋ ಅಂಥದ್ದು. ಓಕೆ, ಕಿಗಾಲಿ ಬಂದುಬಿಟ್ಟು ಕ್ಲೈಮೇಟ್ ಚೇಂಜ್, ಅದರಲ್ಲೂ ಎಕ್ಸ್ಪೆಷಲಿ ಹೈಡ್ರೋಫ್ಲೋರೋಕಾರ್ಬನ್ಸನ್ನು ಏನು ಮಾಡೋವಂಥದ್ದು, ಕಡಿಮೆ ಮಾಡುವಂಥದ್ದು, ಅದರ ಪ್ರೊಡಕ್ಷನ್ ಮತ್ತು ಕನ್ಸಂಪ್ಷನ್ ಕಡಿಮೆ ಮಾಡ್ಕೊಳ್ಳೋದು. ಈ ಒಂದು ಡಿಫ್ರೆನ್ಸಸ್ಸನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಓಕೆ, ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ ಹೌ ಇಸ್ ದ ಕ್ಲಾಸ್, ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಜೊತೆ ಮತ್ತೆ ಬರ್ತೀನಿ. ಅಂಚಲ್ ದನ್ ಟೇಕ್ ಕೇರ್.